ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟ್ ಇದೆ. ಅದರಲ್ಲಿ ಕೇಳುವಂತಹ 5ನೇ ಮೆಥಡ್ನ 5 ಮಾರ್ಕ್ಸ್ನ ಮೆಥಡ್. ಸೊ ಅದು ಯಾವುದಂದರೆ ಪೇ ಬ್ಯಾಕ್ ಪೀರಿಯಡ್. ಸೊ ಹಾಕಿರುವಂಥ ಇನ್ವೆಸ್ಟ್ಮೆಂಟು ರಿಟರ್ನ್ ಯಾವಾಗ ಬರುತ್ತೆ ಆ ಪೀರಿಯಡ್ನ ಕಂಡುಹಿಡಿಯುವಂಥ ಪ್ರಾಬ್ಲಮ್ಗೆ ಪೇ ಬ್ಯಾಕ್ ಪೀರಿಯಡ್ ಅಂತ ಕರಿತೀವಿ. ಸೊ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. 2 ಎಕ್ಸಾಂಪಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸಿಂಗಲ್ ಸೇಮ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಇರೋದು, ಇನ್ನೊಂದು ಡಿಫ್ರೆಂಟ್ ಪೇಮೆಂಟ್ಸ್ ಇರೋದು. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಫಸ್ಟು ಸಿಂಪಲ್ಲಾಗಿ ಒಂದೇ ಸೀರೀಸ್ ಪೇಮೆಂಟ್ ಇರೋದು. ಎ ಪ್ರಾಜೆಕ್ಟ್ ಕಾಸ್ಟ್ ₹24 ಲ್ಯಾಕ್. ಸೊ ಒಂದು ಪ್ರಾಜೆಕ್ಟ್ ಇದೆ, ಅದಕ್ಕೆ ಇನ್ವೆಸ್ಟ್ಮೆಂಟು 24 ಲ್ಯಾಕ್ ರುಪೀಸ್ ಆಗುತ್ತೆ. ಎನ್ಯುವಲ್ ಕ್ಯಾಶ್ ಇನ್ಫ್ಲೋ, ಅದರಿಂದ ಬರುವಂಥ ವಾರ್ಷಿಕ ಆದಾಯ 4 ಲ್ಯಾಕ್ ರುಪೀಸ್ ಫಾರ್ 9 ಇಯರ್ಸ್. 9 ವರ್ಷದವರೆಗೆ 4 ಲ್ಯಾಕ್ ರುಪೀಸು ಇನ್ಕಮ್ ಬರುತ್ತೆ. ಕ್ಯಾಲ್ಕುಲೇಟ್ ಇಟ್ಸ್ ಪೇ ಬ್ಯಾಕ್ ಪೀರಿಯಡ್. ಹಾಕಿದ ಪೇಮೆಂಟು ಯಾವಾಗ ಬ್ಯಾಕ್ ರಿಟರ್ನ್ ಬರುತ್ತೆ ಅದನ್ನು ನಾವು ಕಂಡುಹಿಡಿಬೇಕಾಗಿದೆ. ಸೊ ಇದಕ್ಕೇನು ಮಾಡ್ತೀವಿ ಅಂದರೆ ನಾವು 3 ಕಾಲಮ್ನ ಪ್ರಿಪೇರ್ ಮಾಡ್ಕೋತೀವಿ. ಒಂದು ಇಯರ್ ಕಾಲಮ್, ಒಂದು ಕ್ಯಾಶ್ ಇನ್ಫ್ಲೋ ಕಾಲಮ್, ಮತ್ತೊಂದು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಕಾಲಮ್. ಸೊ ಇಯರ್ ಎಷ್ಟಿದೆ ಅಂತ ನಮ್ಗೆ ಗೊತ್ತು, 9 ಇಯರ್ ನಾವು ಎಂಟ್ರಿ ಮಾಡ್ಕೋಬೇಕು. ಯಾಕಂದರೆ ಕ್ವಶನಲ್ಲಿ ಎಷ್ಟು ವರ್ಷ ಅವರು ಇಯರ್ ರಿಟರ್ನ್ ಬರುತ್ತೆ ಅಂತ ಕೊಟ್ಟಿರ್ತಾರೆ ಅಷ್ಟು ವರ್ಷದ ನಾವು ಅಕೌಂಟ್ ಬಿಡಿಸ್ಬೇಕು. ಸೊ 9 ವರ್ಷ ಅಂತ ಕೊಟ್ಟಿದ್ದಾರೆ. ಸೊ 9 ಇಯರ್ಸ್ನ ಎಂಟ್ರಿ ಮಾಡಿದ್ದೀನಿ. ಈಗ ಕ್ಯಾಶ್ ಇನ್ಫ್ಲೋ ನೋಡೋಣ. ಸೊ ಇದರಲ್ಲಿ ಕ್ಯಾಶ್ ಇನ್ಫ್ಲೋ ಸಿಂಗಲ್ ಸೇಮ್ ಇನ್ವೆಸ್ಟ್ಮೆಂಟ್ ಇದೆ. 4 ಲ್ಯಾಕ್ ರುಪೀಸ್ ಅಂತ ಕೊಟ್ಟಿದ್ದಾರೆ. ಪ್ರತಿ ವರ್ಷ 4 ಲ್ಯಾಕೇ ಬರುತ್ತೆ ಅಂತ ಎಜಂಪ್ಷನ್. ಸೊ ನಾನು ಫಸ್ಟ್ ಇಯರ್ 4 ಲ್ಯಾಕ್ ತೊಗೊತೀನಿ, ಸೆಕೆಂಡ್ ಇಯರ್ 4 ಲ್ಯಾಕ್ ತೊಗೊತೀನಿ, ಥರ್ಡ್ ಇಯರ್ 4 ಲ್ಯಾಕ್ ತೊಗೊತೀನಿ, ಉಳಿದೆಲ್ಲವೂ ಸೇಮ್ ಇಯರು. ಸೊ ಸೇಮ್ 4 ಲ್ಯಾಕ್ ರುಪೀಸ್ನ ನಾವು ಎಲ್ಲ ಇಯರ್ಗೂ ಎಂಟ್ರಿ ಮಾಡ್ತೀವಿ. ಈಗ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಅಂದ್ರೇನು, ನಮ್ಮ 2ನೇ ಕಾಲಮ್ ಕ್ಯಾಶ್ ಇನ್ಫ್ಲೋ ಏನಿದೆ ಅದನ್ನು ಆ್ಯಡ್ ಮಾಡ್ತಾ ಅಮೌಂಟ್ ಎಂಟ್ರಿ ಮಾಡ್ತಾ ಬರಬೇಕು. ಸೊ ಫಸ್ಟ್ ಇಯರ್ಗೆ ಅಮೌಂಟ್ ಎಷ್ಟಿದೆ 4 ಲ್ಯಾಕ್ ರುಪೀಸ್. ನಾವು ಕಂಡುಹಿಡಿದ್ರೋ 4 ಲ್ಯಾಕ್ ರುಪೀಸ್ಗೆ ಪ್ಲಸ್ 4 ಲ್ಯಾಕ್ ಕೂಡಿಸಿದಾಗ 8 ಲ್ಯಾಕ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಕ್ಯಾಶ್ ಇನ್ಫ್ಲೋನ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ 8 ಲ್ಯಾಕ್ಗೆ 4 ಲ್ಯಾಕ್, ಮತ್ತೆ 4 ಲ್ಯಾಕ್, ಮತ್ತೆ 4 ಲ್ಯಾಕ್, ಹೀಗೆ ಆ್ಯಡ್ ಮಾಡ್ತಾ ಹೋದಾಗ 36,000 ರುಪೀಸ್ 9 ಇಯರ್ಸ್ ಅವ್ರಿಗೆ ಇನ್ಕಮ್ ಬರುತ್ತೆ. ನಮಗೆ ಇದರಿಂದ ಯಾವಷ್ಟು ಪ್ರಾಫಿಟ್ ಆಗಿದೆ ಇದೆಲ್ಲ ಬೇಡ, ನಮಗೆ ಬೇಕಾಗಿರೋದೇನು ಯಾವ ವರ್ಷ ಹಾಕಿರೋ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬರುತ್ತೆ. ಸೊ ಪ್ರಾಬ್ಲಮ್ ಪ್ರಕಾರ ಇಲ್ಲಿ 24 ಲ್ಯಾಕ್ ರುಪೀಸ್ ಇನ್ವೆಸ್ಟ್ಮೆಂಟ್. ಯಾವಾಗ ನಮಗೆ ಕ್ಯುಮ್ಯುಲೇಟಿವ್ 24 ಲ್ಯಾಕ್ ಬಂದಿದೆ ನೋಡೋಣ. ಸೊ 24 ಲ್ಯಾಕ್ ಇಲ್ಲಿ ಅಂದರೆ 6th ಇಯರ್ನಲ್ಲಿ ನಮಗೆ 24 ಲ್ಯಾಕ್ ನಾವು ಹಾಕಿದ ಇನ್ವೆಸ್ಟ್ಮೆಂಟ್ ಬಂದಿದೆ. ಅದನ್ನು ನಾವು ಸ್ಟೇಟ್ಮೆಂಟ್ನಲ್ಲಿ ಬರೀಬೇಕಾಗುತ್ತೆ. ಸೊ ದ ಅಬೌವ್ ಕ್ಯಾಲ್ಕುಲೇಷನ್ ಶೋಸ್ ಇನ್ ಫಸ್ಟ್ 6 ಇಯರ್ಸ್ 24 ಲ್ಯಾಕ್ ಈಸ್ ಕಲೆಕ್ಟೆಡ್. ಸೊ ಪೇ ಬ್ಯಾಕ್ ಪೀರಿಯಡ್ ಈಸ್ 6 ಇಯರ್ಸ್. ಸೊ 6th ವರ್ಷ 24 ಲಕ್ಷ ಅಮೌಂಟ್ ಆಗುತ್ತೆ. ಸೊ ಪ್ರತಿ ವರ್ಷ 4 ಲಕ್ಷದಂತೆ 6ನೇ ವರ್ಷಕ್ಕೆ 24 ಲಕ್ಷ ಆಗುತ್ತೆ. ಸೊ ಇದು ಸೇಮ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇದ್ದಾಗ ಬಿಡಿಸುವಂಥ ಮೆಥಡ್. ಸೊ ಇನ್ನೊಂದು ಮೆಥಡ್ನ ನೋಡೋಣ ಈಗ. ಅದೇನೆಂದರೆ, ಸೊ ಅದರಲ್ಲಿ ಸೇಮ್ ಅಮೌಂಟ್ ಇರಲ್ಲ ಇನ್ಸ್ಟಾಲ್ಮೆಂಟು. ಈಗಿತ್ತಲ್ಲ 4 ಲ್ಯಾಕ್ ರುಪೀಸು, ಆ ರೀತಿ 4 ಲ್ಯಾಕ್ ರುಪೀಸ್ ಇರಲ್ಲ, ಡಿಫ್ರೆಂಟ್ ಅಮೌಂಟ್ಸ್ ಇರುತ್ತೆ. ಸೊ ಡಿಫ್ರೆಂಟ್ ಅಮೌಂಟ್ ಇದ್ದಾಗ ಈಸಿಯಾಗಿ ಹೆಂಗೆ ಬಿಡಿಸೋದು ಅನ್ನೋದು ನೋಡೋಣ. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸರ್ಟೇನ್ ರಿಕ್ವೈರ್ ಆ್ಯನ್ ಇನಿಷಿಯಲ್ ಕ್ಯಾಶ್ ಔಟ್ಫ್ಲೋ ಆಫ್ ₹25 ಲ್ಯಾಕ್. ಯಾವುದೋ ಒಂದು ಪ್ರಾಜೆಕ್ಟ್ ಇದೆ, ಅದಕ್ಕೆ 25,000 ರೂಪಾಯಿ ಅಮೌಂಟ್ ಬೇಕಾಗಿದೆ. ದ ಕ್ಯಾಶ್ ಇನ್ಫ್ಲೋ ಫಾರ್ 6 ಇಯರ್ಸ್, 6 ವರ್ಷದ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ. 5,000, 8,000, 10,000, 12,000, 7,000, 3,000. ಸೊ ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್. ಸೊ ಇದರಲ್ಲಿ ಡಿಫ್ರೆಂಟ್ ಕಲೆಕ್ಷನ್ ಇದೆ ಕ್ಯಾಶ್ ಇನ್ಫ್ಲೋ. ಆಗ ಹಿಂದಿನ ಪ್ರಾಬ್ಲಮ್ನಲ್ಲಿ ಏನಿತ್ತಂದರೆ ಒಂದೇ ರೀತಿ ಕ್ಯಾಶ್ ಇನ್ಫ್ಲೋ ಇತ್ತು 4 ಲ್ಯಾಕ್ ರುಪೀಸ್. ಈಗ ಚೇಂಜಸ್ ಇರುವಂಥ ಕ್ಯಾಶ್ ಇನ್ಫ್ಲೋ. ಅಗೇನ್ 3 ಕಾಲಮ್ ಹಾಕೋತೀವಿ. ಮೊದಲೇ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಕ್ಯಾಶ್ ಇನ್ಫ್ಲೋ, ಥರ್ಡ್ ಕಾಲಮ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ. ಫಸ್ಟ್ ಏನು ಇಯರ್ ಕಾಲಮ್ ಇದೆ ಅದರಲ್ಲಿ ಈ ಕ್ವಶನ್ನ ಪ್ರಾಬ್ಲಮ್ನ ಇಯರ್ ಎಷ್ಟು ಹೇಳಿದ್ದಾರೆ 6. ಹಿಂದಿನ ಪ್ರಾಬ್ಲಮ್ 9 ಇತ್ತು, ಇದು 6. ಸೊ 6 ಇಯರ್ಸ್ನ ಬರ್ಕೋತೀವಿ. ಕ್ಯಾಶ್ ಇನ್ಫ್ಲೋ ಅಲ್ಲಿ ಕ್ವಶನಲ್ಲಿ ಹಿಂದಿನ ಪ್ರಾಬ್ಲಮ್ನಲ್ಲಿ 4 ಲ್ಯಾಕ್ ಅಷ್ಟೇ ಇತ್ತು. ಸೊ ಎಲ್ಲದಕ್ಕೂ 4 ಲ್ಯಾಕ್ ತೊಗೊಂಡಿದ್ವಿ. ಇಲ್ಲಿ ಇಯರ್ಲಿ ಚೇಂಜಸ್ ಇದೆ. ಸೊ ಮೊದಲೇದು 5,000, ಸೆಕೆಂಡ್ ಒನ್ 8,000, ಥರ್ಡ್ ಒನ್ 10,000, ಫೋರ್ತ್ ಒನ್ 12,000, ನೆಕ್ಸ್ಟು 7,000, ನೆಕ್ಸ್ಟು 3,000. ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ ಎಷ್ಟು ಕ್ಯಾಶ್ ಇನ್ಫ್ಲೋ ಅಂತ. ಇವುಗಳನ್ನ ಆ್ಯಡ್ ಮಾಡ್ತಾ ಕ್ಯುಮ್ಯುಲೇಟಿವ್ ಆನ್ಸರ್ ಕಂಡುಹಿಡಿತಾ ಬರಬೇಕು. ಸೊ ಫಸ್ಟ್ ಇಯರ್ಗೆ 5,000 ಆ್ಯಸ್ ಇಟ್ ಈಸ್ ಫಸ್ಟ್ ಕ್ಯಾಶ್ ಇನ್ಫ್ಲೋ. ಸೊ 5,000ಗೆ ಸೆಕೆಂಡ್ ಕ್ಯಾಶ್ ಇನ್ಫ್ಲೋನ ಆ್ಯಡ್ ಮಾಡೋಣ. 8,000ನ ಆ್ಯಡ್ ಮಾಡಿದಾಗ 5,000ಗೆ 13,000 ಆಗುತ್ತೆ. 13,000ಗೆ ಈಗ ಥರ್ಡ್ ಇಯರ್ದು ಕ್ಯಾಶ್ ಇನ್ಫ್ಲೋನ ಆ್ಯಡ್ ಮಾಡೋಣ. ಸೊ 13,000ಗೆ ಪ್ಲಸ್ 10,000 ಮಾಡಿದಾಗ 23,000 ಆಗುತ್ತೆ. ನೆಕ್ಸ್ಟು 12,000 ಆ್ಯಡ್ ಮಾಡಿದಾಗ 35,000 ಆಗುತ್ತೆ. ನೆಕ್ಸ್ಟು 7,000 ಆ್ಯಡ್ ಮಾಡಿದಾಗ 42, ನೆಕ್ಸ್ಟು 45. ಈ ರೀತಿಯಾಗಿ ನೀವು ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ. ಈಗೇನು ಮಾಡೋಣ, ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಅದನ್ನು ಹುಡುಕೋಣ. ಸೊ ಟೋಟಲ್ ನಮಗೆ ಬರಬೇಕಾಗಿರೋ ಇನ್ವೆಸ್ಟ್ಮೆಂಟು 25. ಸೊ ನಮ್ಮ ಕ್ಯುಮ್ಯುಲೇಟಿವ್ನಲ್ಲಿ ಎಕ್ಸಾಕ್ಟ್ 25,000 ಬಂದಿಲ್ಲ. ಸೊ ಪಾರ್ಷಿಯಲಿ ಕಲೆಕ್ಷನ್ 25ಗಿಂತ ಸಣ್ಣ ಅಮೌಂಟ್ ಯಾವುದು, ನಿಯರೆಸ್ಟ್ ಸಣ್ಣ ಅಮೌಂಟ್ ಯಾವುದು ಹುಡುಕಬೇಕು. ಸೊ ನಮ್ಮ ಆನ್ಸರ್ ಯಾವ್ದು ಬಂದಿದೆ ಅಂದರೆ 23,000 ಬಂದಿದೆ. ಸೊ ಇದು ನಿಯರೆಸ್ಟ್ 25ಗೆ ಸಮೀಪ ಇರುವಂಥ ಅಮೌಂಟು. ಸೊ ಎಷ್ಟನೇ ಇಯರ್ ಇದೆ ಅದು 3 ಇಯರ್. ಈಗ ಸ್ಟೇಟ್ಮೆಂಟ್ ಬರೆಯೋಣ. ಸೊ ಏನಾಗಿದೆ ಅಂದರೆ
ದ ಅಬೋವ್ ಕ್ಯಾಲ್ಕುಲೇಷನ್ ಶೋಸ್ ಇನ್ ಫಸ್ಟ್ 3 years 23,000 is collected. ಸೊ ದ ಬ್ಯಾಲೆನ್ಸ್ ಇನ್ನೂ ಎಷ್ಟು ಬೇಕು 25,000ಗೆ 2,000 ವಿಲ್ ಬಿ ಕಲೆಕ್ಟೆಡ್ ಇನ್ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ನೆಕ್ಸ್ಟ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ, ಫೋರ್ತು ಅಂದರೆ ತರ್ಡ್ ಆಗಿದೆ ನಮ್ದೀಗ. ಫೋರ್ತ್ನಲ್ಲಿ ಎಷ್ಟಿದೆ 12,000 ರುಪೀಸ್ ಇದೆ. ಸೊ 12,000 ರುಪೀಸ್ನ ನಾವು ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡ್ಕೋತೀವಿ. ನಮಗೆ ಬರಬೇಕಾಗಿರೋ ಅಮೌಂಟ್ನ ಫಸ್ಟ್ ಎಂಟ್ರಿ ಮಾಡಬೇಕು. 2,000 ಡಿವೈಡೆಡ್ ಬೈ ನೆಕ್ಸ್ಟ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ 12,000 ಇಂಟು 12 ಮಂತ್ಸ್, ಯಾಕಂದರೆ ವರ್ಷಕ್ಕೆ 12 ತಿಂಗಳು. ಸೊ ಎಷ್ಟು ಮಂತ್ನಲ್ಲಿ ಆ ಅಮೌಂಟ್ ಬರುತ್ತೆ ಅದನ್ನು ಕಂಡುಹಿಡಿಬೇಕಾಗಿದೆ ನಾವು, ಇಂಟು 12 ಮಂತ್ಸ್. ಸೊ ಮಾಡಿದಾಗ 2 ಮಂತ್ಸ್ ಆನ್ಸರ್ ಬರುತ್ತೆ. ಈ ರೀತಿಯಾಗಿ ನಾವು ಆನ್ಸರ್ನ ಕಂಡುಹಿಡಿತೀವಿ. ಈಗ ನಾವು ಸ್ಟೇಟ್ಮೆಂಟ್ ಹೇಳೋದಾದರೆ ಪೇ ಬ್ಯಾಕ್ ಪೀರಿಯಡು 3 year 2 months. ಸೊ 3 year 2 ಮಂತ್ಸಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ 25,000 ನಮಗೆ ರಿಟರ್ನ್ ಬರುತ್ತೆ. ಈ ರೀತಿಯಾಗಿ ಎರಡು ರೀತಿ ಪ್ರಾಬ್ಲಮ್ ಇರುತ್ತೆ. ಒಂದೇ ಇನ್ಸ್ಟಾಲ್ಮೆಂಟ್ ಕೊಡೋದು ಮತ್ತು ಪೂರ್ತಿ ಪೇಮೆಂಟ್ನ ಕಲೆಕ್ಷನ್ ಮಾಡೋದು ಮೆಥಡ್ನ ಎರಡು ರೀತಿ ಡಿವೈಡ್ ಮಾಡ್ಕೊತೀವಿ. ಡೈರೆಕ್ಟಾಗಿ ಆನ್ಸರ್ ಬರೋದು, ಇದು ಮಂತ್ ಸತೆ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಇದರಲ್ಲಿ ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.